ನಮಸ್ಕಾರ. ಶ್ರೀರಾಮಾವತಾರದ ಮುಂದುವರೆದ ಭಾಗ. ಎಲ್ಲ ಕಪಿಗಳೊಡನೆ ಲಕ್ಷ್ಮಣನು ಹೋಗಿ ಹೋಮ ಭಂಗವಾಗುವಂತೆ ಮಾಡಲಾಗಿ ಕುಪಿತನಾಗಿ ಹೋಮವನ್ನು ಅರ್ಧಕ್ಕೆ ನಿಲ್ಲಿಸಿ ಬಂದನು. ಇಂದ್ರಜಿತು ಮತ್ತು ಲಕ್ಷ್ಮಣ ನಡುವೆ 3 ದಿನ ಘನಘೋರ ಕಾಳಗವಾಯಿತು. ಇಬ್ಬರು ಒಬ್ಬರಿಗೊಬ್ಬರ ಮೇಲೆ 100 ಬಾಣಗಳನ್ನು ಬಿಟ್ಟು ಮೈಯಿಂದ ರಕ್ತದ ಧಾರೆ ಹರಿಯುವಂತೆ ಮಾಡಿಕೊಂಡರು. ವಿಭೀಷಣನು ಇಂದ್ರಜಿತುವಿನ ಚಿಕ್ಕ ತಂದೆಯಾಗಿದ್ದರೂ ರಾಮನ ಪಕ್ಷಪಾತಿಯಾಗಿ ಲಕ್ಷ್ಮಣನಿಗೆ ಪ್ರೋತ್ಸಾಹ ಕೊಡುತ್ತಾ ಬಾಣ ಬಿಡಲು ಹೇಳಿದನು. ಲಕ್ಷ್ಮಣನು ತೀಕ್ಷ್ಣವಾದ ಬಾಣ ಬಿಡಲಾಗಿ ಇಂದ್ರಜಿತುವು ಮೂರ್ಛಿತನಾಗಿ 1 ಮುಹೂರ್ತ ಕಾಲ ಕೆಳಗೆ ಬಿದ್ದನು. ಪುನಃ ಎಚ್ಚೆತ್ತು 100 ಬಾಣಗಳನ್ನು ಒಬ್ಬರಿಗೊಬ್ಬರ ಮೇಲೆ ಉಭಯತರು ಪ್ರಯೋಗಿಸಿದರು. ಕೊನೆಗೆ ಲಕ್ಷ್ಮಣನು ಇಂದ್ರಜಿತುವಿನ ಕವಚ ಹರಿದು ಹೋಗುವಂತೆ ಬಾಣ ಬಿಟ್ಟನು. ವಿಭೀಷಣನ 4 ಮಂತ್ರಿಗಳು, ಲಕ್ಷ್ಮಣನು, ಜಾಂಬವಂತನು ಎಲ್ಲರೂ ಸೇರಿ ಅವನನ್ನು ಎದುರಿಸಿದರು. ಇಂದ್ರಜಿತುವಿನ ರಥ ನಷ್ಟವಾಯಿತು. ಧನುಸ್ಸು ಮುರಿದು ಹೋಯಿತು. ಶಕ್ತಾಯುಧವನ್ನು ಲಕ್ಷ್ಮಣನ ಮೇಲೆ ಇಂದ್ರಜಿತುವು ಪ್ರಯೋಗಿಸಿದನು. ಅದನ್ನು ಹನುಮಂತನು ಹಿಡಿದು ಮುರಿದು ಹಾಕಿದನು. ಕೊನೆಗೆ ಲಕ್ಷ್ಮಣನು ತನ್ನ ಕಿವಿಯವರೆಗೆ ಧನುಸ್ಸಿನಲ್ಲಿ ಬಾಣವನ್ನು ಹೂಡಿ ಸೆಳೆದು ಶ್ರೀರಾಮಚಂದ್ರನನ್ನು ಸ್ಮರಿಸಿ ಬಿಡಲಾಗಿ ಅದು ಇಂದ್ರಜಿತುವಿನ ತಲೆಯನ್ನು ಕತ್ತರಿಸಿತು. ಇಂದ್ರಾದಿ ದೇವತೆಗಳು ಲಕ್ಷ್ಮಣನ ಮೇಲೆ ಪುಷ್ಪವೃಷ್ಟಿ ಮಾಡಿದರು. ರಾಮನು ಲಕ್ಷ್ಮಣನನ್ನು ಆಲಂಗಿಸಿದನು. ರಾವಣನು, ಅಯ್ಯೋ ಮಗನೇ, ದೇವೇಂದ್ರನನ್ನು ಜಯಿಸಿದ ನೀನು ತಂದೆಯನ್ನು ಬಿಟ್ಟು ಹೋದೆಯಾ ಎಂದು ನಾನಾ ವಿಧವಾಗಿ ಮಗನನ್ನು ನೆನೆಸಿಕೊಂಡು ಶೋಕಿಸಿದನು. ಅಶೋಕವನಕ್ಕೆ ಹೋಗಿ ಸೀತೆಯನ್ನು ಕೊಂದರೆ ನನಗೆ ಶಾಂತಿ ದೊರೆಯುವುದೆಂದು ಸಿದ್ಧನಾಗಿರಲು ಸುಪಾರ್ಶ್ವವೆಂಬ ಮಂತ್ರಿಯು ಅವನನ್ನು ತಡೆದನು. ನಂತರ ಸಭಾಗೃಹಕ್ಕೆ ಬಂದನು. ಮಿತ್ರರೊಡನೆ ಆಲೋಚಿಸಿದನು. ತನ್ನ ಮೂಲ ಸೈನ್ಯವನ್ನು ಯುದ್ಧಕ್ಕೆ ಹೊರಡುವಂತೆ ಅಪ್ಪಣೆಯನ್ನಿತ್ತನು. ಹಾಗೂ ತಾನೂ ಸಿದ್ಧನಾದನು. ಅವನ ಸೈನ್ಯದ ಪರಿಮಾಣ 1000 ಕೋಟಿ ಇತ್ತು. ಇದು ಹೇಗೆ ಎಂಬ ಶಂಕೆ ಬರಬಹುದು. ಅದಕ್ಕೆ ಉತ್ತರ ರೂಪವಾಗಿ ಬ್ರಹ್ಮನ ವರಗಳೇ ಕಾರಣವಾಗಿದ್ದವು. ಈ ಸೈನ್ಯದಲ್ಲಿರುವ ಒಬ್ಬೊಬ್ಬರನ್ನು ಯಾರೂ ಜಯಿಸಲಾರರು. ಅಲ್ಪ ಪ್ರದೇಶವಾದ ಲಂಕಾಪಟ್ಟಣದಲ್ಲಿ ವಾಸಿಸುವ ಶಕ್ತಿಯು ಇಷ್ಟು ದೊಡ್ಡ ಸೈನ್ಯಕ್ಕೆ ಏರ್ಪಡಲಿ. ಅಂತಹ ಸೈನ್ಯವನ್ನು ಕಪಿಗಳು ನೋಡಿ ಅಂಜಿ ದಿಕ್ಕಾಪಾಲಾದರು. ಆನೆಗಳು, ಕುದುರೆಗಳು, ರಥಗಳು ಒಂದರ ಹಿಂದೆ ಮತ್ತೊಂದು ಎಡೆಬಿಡದೆ ಬರುತ್ತಲಿದ್ದವು. ಈ ಸೈನ್ಯ ಸಮುದ್ರದಂತೆ ಕಾಣಿಸಿತು. ಸಮುದ್ರಕ್ಕೆ ಎಲ್ಲಿಯಾದರೂ ಒಂದು ದಂಡೆಯನ್ನು ಕಂಡುಹಿಡಿಯಲು ಸಾಧ್ಯವಾದೀತು. ಆದರೆ ಈ ಸೈನ್ಯದ ಕೊನೆಯನ್ನು ಅರಿಯುವುದು ಸಾಧ್ಯವಾಗಲಿಲ್ಲ. ಸೈನಿಕರ ಕೈಗಳಲ್ಲಿ ಜಗತ್ತಿನಲ್ಲಿರುವ ಸಕಲ ಆಯುಧಗಳು ಇದ್ದವು. ಅವು ಪ್ರಜ್ವಲಿಸುತ್ತಿದ್ದವು. ಸೈನಿಕರ ಕಾಲುಗಳಿಂದ ಹೊರಟ ಧೂಳಿಯು ಎಲ್ಲ ಲೋಕಗಳಲ್ಲಿ ಹೊಗೆಯಂತೆ ವ್ಯಾಪಿಸಿತು. ಒಂದೊಂದು ಕ್ಷಣದಲ್ಲಿ ಆ ಸೈನ್ಯವು ಪ್ರಳಯ ಕಾಲದಲ್ಲಿ ಲೋಕಗಳನ್ನು ಸುಡುವುದಕ್ಕಾಗಿ ಹೊರಟ ಬೆಂಕಿಯಂತೆ ಪ್ರಜ್ವಲಿಸುತ್ತಿತ್ತು. ಸುಗ್ರೀವ, ನೀಲ, ಅಂಗದ ಮೊದಲಾದ ಕಪಿವೀರರು ಧೈರ್ಯದಿಂದ ಯುದ್ಧ ಮಾಡುವುದಕ್ಕೆ ಪ್ರಯತ್ನಿಸಿದರೂ ಸಾಧ್ಯವಿಲ್ಲದಾಯಿತು. ತತ್ತರಿಸಿದರು. ಆ ಸೈನ್ಯವು ಶ್ರೀರಾಮನನ್ನು ಸಮೀಪಿಸಿತು. ಕಪಿಗಳೆಲ್ಲವೂ ಇದನ್ನು ನೋಡಿ ಸೈನಿಕರ ಮಧ್ಯದಲ್ಲಿ ಸಿಕ್ಕಿಕೊಂಡ ಅವನನ್ನು ತಮ್ಮಿಂದ ಬಿಡಿಸಲು ಸಾಧ್ಯವಿಲ್ಲೆಂದು ತೀರ್ಮಾನಿಸಿದರು. ಕೆಲವರು ಹಿಂದೆ ಶ್ರೀರಾಮನು ವಾಲಿ, ಕುಂಭಕರ್ಣ, ಖರ ಮೊದಲಾದವರನ್ನು ಸಹಜವಾಗಿ ಸಂಹರಿಸಿದ್ದರಿಂದ ಈ ಸೈನ್ಯವನ್ನು ಸಹ ತನ್ನ ಅಜಿಂಕ್ಯವಾದ ಶಕ್ತಿಯಿಂದ ಗೆಲ್ಲುವನೆಂದು ಊಹಿಸಿದರೆ, ಇನ್ನುಳಿದವರು ಬ್ರಹ್ಮಾಂಡವನ್ನೇ ನಾಶ ಮಾಡುವವನಿಗೆ ಲಂಕೆಯು ಒಂದು ಮೂಲೆಯಲ್ಲಿದ್ದ ಸೈನ್ಯದ ಬೀಡ. ಇದನ್ನು ನಾಶ ಮಾಡುವುದಕ್ಕೆ ಅವನಿಗೊಂದು ಚಿಕ್ಕ ಆಟವೆಂದು ಅವನ ಭಕ್ತರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ರಾಮಚಂದ್ರ ಪ್ರಭುವು ತನ್ನ ಬಂಗಾರದ ಧನುಸ್ಸನ್ನು ಎತ್ತಿದನು. ಅದರಲ್ಲಿ ಹಗ್ಗವನ್ನು ಕಟ್ಟಿದನು. ಅದನ್ನು ಕಿವಿಯವರೆಗೆ ಸೆಳೆದನು ಮತ್ತು ಅದನ್ನು ಬಿಡಲಾಗಿ ಠಮ್ ಠಮ್ವೆಂಬ ನಾದವು ಬ್ರಹ್ಮಾಂಡದ ಎಲ್ಲ ಭಾಗಗಳಲ್ಲಿ ವ್ಯಾಪಿಸಿತು. ಅದನ್ನು ಕೇಳಿದ ದೇವತೆಗಳಿಗೆ ಹರ್ಷವಾದರೆ ಅಸುರರಿಗೆ ಭಯವಾಯಿತು. ಸುವರ್ಣದ ಹಿಡಿಕೆಗಳುಳ್ಳ ಆ ಬಾಣಗಳಿಗೆ ಗರಿಗಳನ್ನು ಕಟ್ಟಲಾಗಿತ್ತು. ಅವು ಬಹಳ ಚೂಪಾಗಿದ್ದವು. ಅಂತಹ ಬಾಣಗಳನ್ನು ಧನುಸ್ಸಿನಲ್ಲಿ ಜೋಡಿಸುತ್ತಾ ರಾಕ್ಷಸರ ಮೇಲೆ ಪ್ರಯೋಗಿಸತೊಡಗಿದನು. ಗಂಟೆಗಳಿಂದ ಅಲಂಕೃತವಾದ ಆನೆಗಳ ಸೊಂಡಿಲು, ಕಾಲುಗಳು, ಕಂಠ ಮೊದಲಾದ ಅವಯವಗಳಿಗೆ ಗುರಿಯಿಟ್ಟು ಒಡೆಯಲಾಗಿ ಅವೆಲ್ಲ ಗಜಗಳು ಮಣ್ಣು ಮುಕ್ಕಿದವು. ಅದರಂತೆ ಕುದುರೆಗಳು ಹಾಗೂ ಸವಾರರು ಭೂಮಿಯ ಮೇಲೆ ಹೊರಳಾಡಿದರು. ಅವರ ಅವಯವಗಳೆಲ್ಲ ಬಿಡಿಬಿಡಿಯಾಗಿಯೂ ಅಸ್ತವ್ಯಸ್ತವಾಗಿಯೂ ರಾಶಿ ರಾಶಿಯಾಗಿಯೂ ಪರ್ವತಾಕಾರವಾಗಿಯೂ ಬಿದ್ದವು. ಯುದ್ಧವು ಉತ್ಸಾಹದಿಂದ ಆರಂಭಿಸಲ್ಪಟ್ಟಿತು. ರಾಕ್ಷಸರು ಹಿಂದಕ್ಕೆ ದೇವತೆಗಳನ್ನು ಜಯಿಸಿದ್ದರು. ಆದರೆ ಈಗ ಶ್ರೀರಾಮಚಂದ್ರನ ಅನಂತ ಬಾಣಗಳ ಹೊಡೆತಕ್ಕೆ ನುಚ್ಚು ನೂರಾದರು. ಒಬ್ಬನೇ ಅಸಂಖ್ಯ ರಾಕ್ಷಸರನ್ನು ಸಂಹರಿಸುತ್ತಿರುವುದನ್ನು ದೇವತೆಗಳು ಆಕಾಶದಲ್ಲಿ ವಿಮಾನಾರೂಢವಾಗಿ ನೋಡತೊಡಗಿದರು. ರಾಮನು ಬಿಟ್ಟ ಒಂದು ಬಾಣವು ಹುಸಿ ಹೋಗುತ್ತಿರಲಿಲ್ಲ. ರಾಕ್ಷಸರ ಶರೀರಗಳನ್ನು ಪುಡಿಪುಡಿಯಾಗಿ ಮಾಡುತ್ತಿತ್ತು.
ಹೀಗೆಯೇ ಶ್ರೀರಾಮಚಂದ್ರನು ಒಬ್ಬನೇ ರಾವಣನ ಮೂಲ ಸೈನ್ಯವನ್ನು ನಾಶ ಮಾಡಲು ಸಮರ್ಥನಿದ್ದರೂ ತನ್ನ ಅದ್ಭುತ ಶಕ್ತಿಯನ್ನು ಸರ್ವರಿಗೂ ತಿಳಿಸುವುದಕ್ಕಾಗಿ ಅನಂತ ರೂಪಗಳನ್ನು ಧರಿಸಿದನು. ಅಲ್ಲಿ ರಾಮ, ಇಲ್ಲಿ ರಾಮ, ಎಲ್ಲೆಲ್ಲಿಯೂ ರಾಮ. ರಾಮ ಪುರುಷಾತ್ ಪರತೋಪಿ ರಾಮೋ ರಾಮ ಪರಂ ದಿಕ್ಷು ವಿದಿಕ್ಷು ರಾಮ ರಾಮೈರನಂತೈರಿತಿ ವಿಶ್ವರೂಪ ನಿಗ್ನನ್ ಆರಾತಿನ್ ವೀರರಾಜ ರಾಮ. ಮುಂದೆ ರಾಮನು, ಹಿಂದೆ ರಾಮನು, ಪೂರ್ವ ದಿಕ್ಕಿನಲ್ಲಿ ರಾಮನು, ಪಶ್ಚಿಮ ದಿಕ್ಕಿನಲ್ಲಿ, ಉತ್ತರ ದಿಕ್ಕಿನಲ್ಲಿ, ದಕ್ಷಿಣ ದಿಕ್ಕಿನಲ್ಲಿ ಹಾಗೂ ಉಪ ದಿಕ್ಕುಗಳಲ್ಲಿ, ಭೂಮಿಯಲ್ಲಿಯೂ ಆಕಾಶದಲ್ಲಿಯೂ ಸಮೀಪದಲ್ಲಿಯೂ ದೂರದಲ್ಲಿಯೂ ಶತ್ರು ಸೈನ್ಯದಲ್ಲಿಯೂ ಸ್ವಸೈನ್ಯದಲ್ಲಿಯೂ ರಾಮರೂಪಗಳು ಎಲ್ಲೆಡೆಗಳಲ್ಲಿಯೂ ಕಂಡವು. ಒಂದೊಂದು ರಾಮಮೂರ್ತಿಯಲ್ಲಿ ಅನಂತ ಕಲ್ಯಾಣಗಳನ್ನು ಬ್ರಹ್ಮಾದಿ ದೇವತೆಗಳು ಕಂಡು ಕೈಮುಗಿದರು, ಅಡ್ಡಬಿದ್ದರು, ಪ್ರಾರ್ಥಿಸಿದರು. ರಾಮ, ನಾವು ನಿನ್ನನ್ನು ಕಂಡು ಧನ್ಯರಾದೆವು. ನಿನ್ನ ವಿಶ್ವರೂಪವನ್ನು ಇಂದು ನೀನು ತೋರಿಸಿ ನಮ್ಮನ್ನು ಆನಂದಗೊಳಿಸಿದೆ. ಮಹಾಪ್ರಭುವೇ, ನಿನಗೆ ಅನಂತ ವಂದನೆಗಳೆಂದು ಸ್ತುತಿಸಿದರು. ಒಂದೊಂದು ರಾಮನ ಮೂರ್ತಿ ಇಂದ್ರ ನೀಲ ಮಣಿಯಂತೆ ನೀಲ ವರ್ಣದಿಂದ ಶೋಭಿಸುತ್ತಿತ್ತು. ತೊಂಡೆ ಹಣ್ಣಿನಂತೆ ಕೆಂಪು ಬಣ್ಣದ ತುಟಿಗಳು, ಕಮಲದ ಎಸಲುಗಳಂತೆ ಎಳ ಕೆಂಪಾದ ಕಣ್ಣುಗಳು ತೇಜಸ್ಸನ್ನು ಬೀರುತ್ತಿದ್ದವು. ಕಪಿಗಳೆಲ್ಲರೂ ಈ ರಾಮಮೂರ್ತಿಗಳನ್ನು ನೋಡಿ ಕೈ ಮುಗಿದು ತಾವು ಬದುಕುವೆವೆಂದು ಹರ್ಷಭರಿತರಾದರು. ರಾಮಮೂರ್ತಿಗಳು ತಮ್ಮ ಭಕ್ತರೆಲ್ಲರನ್ನೂ ಕೃಪಾದೃಷ್ಟಿಯಿಂದ ನೋಡಿ ಮೆಲ್ಲನೆ ಮುಗುಳ್ನಗೆಗಳನ್ನು ಬೀರಿದವು ಹಾಗೂ ತಲೆಗಳನ್ನು ಅಲ್ಲಾಡಿಸಿದವು. ಆದರೆ ರಾಕ್ಷಸಾಧಿಪತಿಯಾದ ರಾವಣನು ಕೋಪದಿಂದ ಬೆಂಕಿಯಂತೆ ಕಂಡನು. ಕಣ್ಣುಗಳಿಂದ ಬೆಂಕಿಯ ಜ್ವಾಲೆಯನ್ನು ಕಕ್ಕಿಕೊಂಡನು. ಪ್ರಪಂಚದಲ್ಲಿ ಕಪಿಗಳು ಮನುಷ್ಯರು ಇಲ್ಲದಂತೆ ಮಾಡುವೆನೆಂದು ವೀರ ಪ್ರತಿಜ್ಞೆಯನ್ನು ಘೋಷಿಸಿದನು. ಅನೇಕ ಅಪಶಕುನಗಳನ್ನು ಕಂಡರೂ ರಾವಣನು ಪುಷ್ಪಕ ವಿಮಾನವನ್ನೇರಿ ತನ್ನ ಮಂತ್ರಿಗಳಾದ ವಿರೂಪಾಕ್ಷ, ಯೂಪಾಕ್ಷ, ಮಹಾಪಾರ್ಶ್ವ, ಮಹೋದರ ಇವರೊಡನೆ ಕೂಡಿಕೊಂಡು ಯುದ್ಧಕ್ಕೆ ಬಂದನು. ಅಂಗದನು ಮಹೋದರ, ಮಹಾಪಾರ್ಶ್ವರನ್ನು ಕಾಲಿನಿಂದ ಒದ್ದು ಸಂಹರಿಸಿದನು. ವಿರೂಪಾಕ್ಷ, ಯೂಪಾಕ್ಷ ಈರ್ವರು ರಾಕ್ಷಸರ ಕೈಯಲ್ಲಿ ಸಿಕ್ಕ ಅಂಗದನ ಪ್ರಾಣದ ಸಂಶಯವನ್ನು ಕಂಡ ಸುಗ್ರೀವನು ದೊಡ್ಡ ಪರ್ವತವನ್ನು ಕಿತ್ತಿ ಅವರಿಬ್ಬರ ಮೇಲೆ ಬಿಸಾಡಿದನು. ಆ ಹೊಡೆತದಿಂದ ಅವರಿಬ್ಬರು ರಾಮನ ಅತಿಥಿಗಳಾದರು, ಮಣ್ಣಿನ ಮುದ್ದೆಯಂತೆ ಪುಡಿಪುಡಿಯಾದರು. ಈ 4 ಮಂತ್ರಿಗಳು ಸತ್ತದ್ದನ್ನು ಕಂಡು ರಾವಣನಿಗೆ ಕೋಪ ಹೆಚ್ಚಿತು. ರಾಮನ ಎದುರಿಗೆ ಓಡಿ ಬರುತ್ತಿರಲು ಲಕ್ಷ್ಮಣನು ರಾವಣನನ್ನು ತಡೆದನು. ಇಬ್ಬರ ನಡುವೆ ಆಶ್ಚರ್ಯಕರ ಯುದ್ಧವಾಯಿತು. ವಿಭೀಷಣನು ಗದೆಯಿಂದ ರಾಕ್ಷಸರ ಸೈನಿಕರನ್ನು ಸಂಹರಿಸಿದನು. ಶಕ್ತಾಯುಧವನ್ನು ರಾವಣನ ತಮ್ಮನು ಪ್ರಯೋಗಿಸಲಾಗಿ ಅದನ್ನು ಲಕ್ಷ್ಮಣನು 3 ಬಾಣಗಳಿಂದ ಕತ್ತರಿಸಿದನು. ರಾವಣನು ಲಕ್ಷ್ಮಣನ ಮೇಲೆ ಶಕ್ತಾಯುಧವನ್ನು ಪ್ರಯೋಗಿಸಲಾಗಿ ಅವನು ಮೂರ್ಛಿತನಾದನು. ಇದನ್ನು ಕಂಡು ಹನುಮಂತನು ಕುಪಿತನಾಗಿ ರಾವಣನ ಎದೆಗೆ ದೊಡ್ಡ ಪರ್ವತವನ್ನು ಅಪ್ಪಳಿಸಿದನು. ಅದರಿಂದ ರಾವಣನು ಮೂರ್ಛಿತನಾದನು ಹಾಗೂ 10 ಮುಖಗಳಿಂದ ರಕ್ತ ಕಾರಿದನು. ಹನುಮಂತನು ಲಕ್ಷ್ಮಣನನ್ನೇ ಎತ್ತಿಕೊಂಡು ರಾಮನ ಬಳಿಗೆ ಬಂದನು. ಅವನು ಲಕ್ಷ್ಮಣನ ಎದೆಗೆ ನಾಟಿದ್ದ ಶಕ್ತಾಯುಧವನ್ನು ಕಿತ್ತಿ ಬಿಸುಟಿದನು. ರಾಮನ ಆಜ್ಞೆಯಂತೆ ಮತ್ತೊಮ್ಮೆ ಗಂಧಮಾದನ ಪರ್ವತವನ್ನು ಎತ್ತಿ ತರಲಾಗಿ ಅದರಲ್ಲಿ ಆ ಮೂಲಿಕೆಗಳ ಗಾಳಿಯಿಂದ ಲಕ್ಷ್ಮಣನು ಎಚ್ಚೆತ್ತು ಉಲ್ಲಸಿತನಾದನು. ಸತ್ತ ಕಪಿಗಳು ಚೇತನಗೊಂಡವು. ರಾಮನು ಸಂತೋಷದಿಂದ ಹನುಮಂತನಿಗೆ ಆಲಿಂಗನವನ್ನು ಕೊಟ್ಟನು. ರಾಮಚಂದ್ರನ ಆಜ್ಞೆಯಿಂದ ಸಮಸ್ತ ಕಪಿಗಳನ್ನು ಲಕ್ಷ್ಮಣನನ್ನು ಬದುಕಿಸಿದ ಶ್ರೇಯಸ್ಸು ಹನುಮಂತನಿಗೆ ದೊರೆತು ಅವನು ರಾಮ ಭಕ್ತಾಗ್ರಣಿ ಎನಿಸಿಕೊಂಡನು. ರಾಮ ರಾವಣ ಯುದ್ಧ. ರಾಮ ರಾವಣ ಯುದ್ಧವು ಹೇಗೆ, ಯಾರಂತೆ ಆಯಿತೆಂದು ಹೇಳಲು ಹೋಲಿಕೆಯು ಸಿಗಲಾರದೆ ರಾಮ ರಾವಣರಂತೆಯೇ ಎಂದು ಅರಿಯಬಹುದಾಗಿದೆ. ಅಲಂಕಾರ ಶಾಸ್ತ್ರದಲ್ಲಿ ಇದಕ್ಕೆ ಅನನ್ವಯ ಅಲಂಕಾರವೆನ್ನುವರು. ರಾವಣನು ಪುಷ್ಪಕ ವಿಮಾನದಲ್ಲಿ ಕುಳಿತು ಯುದ್ಧ ಮಾಡುತ್ತಿರುವಾಗ ಶ್ರೀರಾಮಚಂದ್ರ ಪ್ರಭುವು ನೆಲದ ಮೇಲೆ ನಿಂತು ಅವನನ್ನು ಎದುರಿಸುವ ಪ್ರಸಂಗವನ್ನು ಸಹಿಸದೆ ಇಂದ್ರನು ಸ್ವರ್ಗ ಲೋಕದಿಂದ ತನ್ನ ರಥವನ್ನು ಸಾರಥಿಯಾದ ಮಾತಲಿಯೊಡನೆ ಕಳುಹಿಸಿಕೊಟ್ಟನು. ಉದಯಾಚಲವೆಂಬ ಇಂದ್ರನ ರಥವನ್ನೇರಿ ರಾವಣನೆಂಬ ಅಂಧಕಾರವನ್ನು ಸೂರ್ಯನೆಂಬ ಶ್ರೀರಾಮಚಂದ್ರನು ಪರಿಹರಿಸತೊಡಗಿದನು. ಹಲವಾರು ಬಾಣಗಳನ್ನು ರಾವಣನು ರಾಮನ ತಲೆಯ ಮೇಲೆ ಎಸಗಿದನು. ಅವೆಲ್ಲ ಕಮಲಗಳಂತೆ ಅವನಿಗೆ ಸಮರ್ಪಿಸಲ್ಪಟ್ಟವು. ರಾಮನಿಗೇನು ವ್ಯಥೆಯಾಗದಿದ್ದರೂ ರಾವಣನಿಗೆ ತುಂಬ ಆಯಿತು. ಆದ್ದರಿಂದ ಅನೇಕ ಅಸುರಾಸ್ತ್ರಗಳನ್ನು ಪ್ರಯೋಗಿಸಿದನು. ಅವೆಲ್ಲ ಉಗ್ರವಾದ ಪ್ರಾಣಿಗಳ ಮುಖವುಳ್ಳ ಬಾಣಗಳಾಗಿ ಹೊರಟವು. ಅವನ್ನೆಲ್ಲ ನಿವಾರಿಸಲು ರಾಮನು ಆಗ್ನೇಯಾಸ್ತ್ರವನ್ನು ಬಿಟ್ಟನು. ಅದರಿಂದ ರಾವಣನ ಬಾಣಗಳೆಲ್ಲ ಸುಟ್ಟು ಹೋದವು. ಆದರೂ ಅವನು ರಾಮನ ಮೇಲೆ ದೈವಾಸ್ತ್ರ, ಗಾಂಧರ್ವಾಸ್ತ್ರಗಳನ್ನು ಪ್ರಯೋಗಿಸಲಾಗಿ ಪ್ರತಿಯಾಗಿ ರಾಮನು ಆ ಅಸ್ತ್ರಗಳನ್ನೇ ರಾವಣನ ಮೇಲೆ ಬಿಡಲಾಗಿ ಪರಸ್ಪರ ಅಸ್ತ್ರಗಳು ಕಾದಾಡಿ ನಾಶ ಹೊಂದಿದವು. ರಾಮಚಂದ್ರನು ಈ ಅಸ್ತ್ರ ದೇವತೆಗಳಿಗೆ ಅಧೀನನಾಗಿರಬೇಕಾಗಿಲ್ಲ, ಆದರೆ ಆಯಾ ದೇವತೆಗಳಿಗೆ ಖ್ಯಾತಿಯನ್ನು ಒದಗಿಸುವುದಕ್ಕಾಗಿ ಆಯಾ ಅಸ್ತ್ರಗಳನ್ನು ಉಪಯೋಗಿಸಿದ್ದಾನೆ. ಆನಂದಮಯನಾದ ರಾಮನು ಕೋಪಾವಿಷ್ಟನಾದುದೇಕೆ?
ಶತ್ರುವಾದ ರಾವಣನನ್ನು ಸಂಹರಿಸುವುದಕ್ಕೋಸ್ಕರ ಹುಬ್ಬು ಗಂಟಿಕ್ಕಿದನು. ರಾವಣನು ಅವನನ್ನು ನೋಡಿ ಅಂಜಿ ತಳಮಳಗೊಂಡನು. ರಾಮನು ರಾವಣನನ್ನು ನಿಂದಿಸುತ್ತಾ ಅವನನ್ನು ಧಿಕ್ಕರಿಸಿದ. ರಾಮನ ಚುಚ್ಚು ಮಾತುಗಳಿಂದ ರಾವಣನು ವ್ಯಥೆಗೊಂಡನು. ಎಲೋ ರಾವಣ, ನನ್ನನ್ನು ಸೋಲಿಸಿ ಸೀತೆಯನ್ನು ಕರೆದುಕೊಂಡು ಹೋಗಿದ್ದರೆ ನಿನಗೆ ಭೂಷಣವಾಗುತ್ತಿತ್ತು. ಅದನ್ನೆಲ್ಲ ಬಿಟ್ಟು ಕದ್ದುಕೊಂಡು ಹೋಗಿರುವೆ, ಹೇಳಿಯಲ್ಲವೇ? ನಿನಗೆ ಧಿಕ್ಕಾರ, ಧಿಕ್ಕಾರ. ಈಗಲಾದರೂ ನನ್ನ ಸಾಮರ್ಥ್ಯವನ್ನು ಕಂಡುಕೊಳ್ಳುವಿ ಎಂದು ಬಾಣಗಳನ್ನು ಮೇಲಿಂದ ಮೇಲೆ ಎಸಗಿದನು. ರಾಮನು ಪರ್ವತಾಕಾರದ ರಾವಣನ ದೇಹದ ಮೇಲೆ ವಜ್ರಾಯುಧದಂತಿರುವ ಬಾಣವನ್ನು ಒಂದೇ ಸಮನೆ ಬಿಡಲಾಗಿ ಅವನ ದೇಹವು ಚಿನ್ನ ವಿಚ್ಛಿನ್ನವಾಯಿತು. ಅವನಿಗೆ ಮೂರ್ಛೆ ಬಂದು 1 ಗಂಟೆಯವರೆಗೆ ಕೆಳಗೆ ಬಿದ್ದನು. ಮತ್ತೆ ಎಚ್ಚೆತ್ತನು. ಹೀಗೆ ಬಹುಕಾಲದವರೆಗೆ ಯುದ್ಧ ಮುಂದುವರಿಸಿದ್ದನ್ನು ನೋಡಿ ದೇವತೆಗಳು, ಬ್ರಾಹ್ಮಣರು ಅಗಸ್ತ್ಯ ಋಷಿಯನ್ನು ರಾಮನ ಬಳಿಗೆ ಕಳಿಸಿಕೊಟ್ಟರು. ಅವರು ಬಂದು ರಾಮನಿಗೆ ಆದಿತ್ಯ ಹೃದಯ ಮಂತ್ರವನ್ನು ಉಪದೇಶಿಸಿದಂತೆ ನಟಿಸಿದರು. ಅವನನ್ನು ಸ್ತುತಿಸಿ ಹಿಂದಿರುಗಿದರು. ಅಥಾಗಸ್ತಸ್ಯ ವಚನಾಧ್ರಾಣಂ ಲೋಕಕಂಟಕಂ ಜಘಾನ ರಾಮೋ ಲಕ್ಷ್ಮೀವಾನ್ ಬ್ರಾಹ್ಮಣಾಸ್ತ್ರೇಣ ತಾಂ ರಣೆ. ರಾವಣನು ವೈಕುಂಠಾಧಿಪತಿಯಾದ ರಾಮದೇವನ ದ್ವಾರ ಪಾಲಕರಲ್ಲಿ ಮೊದಲಿಗನಾದ ಜಯ ಎಂಬ ಹೆಸರುಳ್ಳವನಾಗಿದ್ದಾನೆ. ಈ ಜನ್ಮದಲ್ಲಿ ಅಸ್ವಾಭಾವಿಕವಾದ ದ್ವೇಷವನ್ನು ತನ್ನಲ್ಲಿ ಮಾಡುತ್ತಿರುವುದನ್ನು ಮನ್ನಿಸಿ ಅನಾದಿ ಸಿದ್ಧವೂ ಸ್ವಾಭಾವಿಕವೂ ಆಗಿರುವ ಭಕ್ತಿಯು ಅವನಲ್ಲಿರುವುದರಿಂದ ಅವನ ಮೇಲೆ ಕರುಣೆಯನ್ನು ತೋರಿಸಿದ್ದಾನೆ. ಅವನಿಗೆ ವಿಶೇಷ ಕೀರ್ತಿಯನ್ನು ಕೊಡುವುದಕ್ಕಾಗಿ ಅವನ ಜೊತೆಯಲ್ಲಿ ಬಹುಕಾಲದವರೆಗೆ ಯುದ್ಧವೆಂಬ ಆಟ ಮಾಡುತ್ತಿದ್ದಾನೆ. ಇಬ್ಬರು ಸುವರ್ಣಮಯವಾದ ಕವಚವನ್ನು ಹಾಕಿಕೊಂಡಿದ್ದಾರೆ. ಧನುಸ್ಸಿನಲ್ಲಿ ಬಾಣಗಳನ್ನು ಪರಸ್ಪರರು ಹೂಡಿ ಒಬ್ಬರೊಬ್ಬರ ಮೇಲೆ ಬಿಡುತ್ತಿದ್ದಾರೆ. ಮಳೆ ಸುರಿದಂತೆ ಬಾಣಗಳು ಸುರಿಯುತ್ತಿವೆ. ಅವು ಭೂಮಿಯನ್ನು ವ್ಯಾಪಿಸಿಬಿಟ್ಟವು. ಸೂರ್ಯ ಪ್ರಕಾಶವು ಅಡಗಿತು. ಎಲ್ಲಿ ನೋಡಿದರಲ್ಲಿ ಕತ್ತಲೆ ಕವಿಯಿತು. ಭೂಮಿಯು ನಡುಗಿತು. ಶ್ರೀರಾಮದೇವನಿಗೆ ಎಲ್ಲರೂ ಬೇಡಿಕೊಂಡರು. ಸ್ವಾಮಿ, ಯುದ್ಧವನ್ನು ನಿಲ್ಲಿಸು ಎಂದು ಹೇಳುತ್ತಾ ನಮಸ್ಕರಿಸಿದರು. ಬೇಗನೆ ರಾವಣನನ್ನು ಸಂಹರಿಸೆಂದು ಬೇಡಿಕೊಂಡರು. ರಾಮನು 1 ಬಾಣವನ್ನು ರಾವಣನ 10 ತಲೆಗಳಿಗೆ ಗುರಿಯಿಟ್ಟನು. ಥಳಥಳ ಹೊಳೆಯುವ ಕರ್ಣ ಕುಂಡಲ ಮತ್ತು ಕಿರೀಟಗಳಿಂದ ಶೋಭಿತವಾದ ಆ ತಲೆಗಳನ್ನು ಆ ಬಾಣವು ಕತ್ತರಿಸಿತು. ಪುನಃ ತಲೆಗಳು ಹುಟ್ಟಿದವು. ಅವುಗಳನ್ನು ಕತ್ತರಿಸಿದನು. ಇದೇ ರೀತಿಯಾಗಿ 106 ಬಾರಿ ಕತ್ತರಿಸಲಾಗಿ ಪುನಃ ಅವು ಹುಟ್ಟತೊಡಗಿದವು. ಅವನನ್ನು ಸಂಹರಿಸುವ ಉಪಾಯವನ್ನು ತಿಳಿಯದವನಂತೆ ನಟಿಸಿದನು. ಅದೇ ಸಮಯದಲ್ಲಿ ಇಂದ್ರನ ಸಾರಥಿಯಾದ ಮಾತಲಿಯು ಶ್ರೀರಾಮಚಂದ್ರನಿಗೆ ಪ್ರಾರ್ಥಿಸಿದನು. ಪ್ರಭು, ರಾವಣನು ಇತರ ಅಸ್ತ್ರಗಳಿಂದ ಮರಣ ಹೊಂದಲಾರನೆಂದು ಬ್ರಹ್ಮಾಸ್ತ್ರದಿಂದ ಮಾತ್ರ ಮರಣ ಹೊಂದುವನು. ಹೀಗೆ ಬ್ರಹ್ಮದೇವನ ವರವಿದೆ. ಅದಕ್ಕೋಸ್ಕರ ಬ್ರಹ್ಮಾಸ್ತ್ರವನ್ನು ಅವನ ಮೇಲೆ ಬಿಡೋಣವಾಗಲೆಂದನು. ರಾಮನು ಅವನ ಪ್ರಾರ್ಥನೆಯನ್ನು ಮನ್ನಿಸಿದನು. ಈ ಬ್ರಹ್ಮಾಸ್ತ್ರ ಬಾಣವು ಇಂದ್ರನಿಗೆ ಬ್ರಹ್ಮದೇವನಿಂದ ನಿರ್ಮಿಸಲ್ಪಟ್ಟಿತ್ತು. ಅದನ್ನು ಇಂದ್ರನು ಪಡೆದಿದ್ದನು. ಅವನು ಅಗಸ್ತ್ಯರ ಮುಖಾಂತರ ಶ್ರೀರಾಮದೇವನಿಗೆ ಕೊಡಿಸಿದ್ದನು. ಅದು ಅವನ ಬತ್ತಳಿಕೆಯಲ್ಲಿತ್ತು. ಅದನ್ನು ತೆಗೆದನು. ಧನುಸ್ಸಿಗೆ ಹೂಡಿ ಕಿವಿಯವರೆಗೆ ಎಳೆದನು. ಆ ಬಾಣದ ರೆಕ್ಕೆಗಳಲ್ಲಿ ವಾಯುದೇವನು ಸನ್ನಿಹಿತನಾಗಿದ್ದನು. ಆದ್ದರಿಂದ ಅದನ್ನು ವಾಯುವೇಗದಿಂದ ಹಾರುವಂತೆ ಮಾಡಿದ್ದನು. ಅದರ ತುದಿಯಲ್ಲಿ ಸೂರ್ಯ ಅಗ್ನಿ ಇದ್ದರು. ಆ ಬಾಣವು ಮೇರು ಹಾಗೂ ಮಂದರ ಪರ್ವತದಷ್ಟು ಭಾರವಾಗಿತ್ತು. ಆಕಾಶವನ್ನು ವ್ಯಾಪಿಸುವಷ್ಟು ದೊಡ್ಡ ಆಕಾರವುಳ್ಳದ್ದಾಗಿತ್ತು. ವಜ್ರಾಯುಧದಿಂದ ಅಭೇದ್ಯವಾಗಿತ್ತು. ಅದು ಭಯಂಕರ ಧ್ವನಿ ಮಾಡುತ್ತಿತ್ತು. ಶತ್ರು ಪಕ್ಷವನ್ನು ನಾಶ ಮಾಡಿ ತಿರುಗಿ ರಾಮನ ಸನ್ನಿಧಿಗೆ ಬರುತ್ತಿತ್ತು. ಇಂಥ ಈ ಬಾಣವನ್ನು ಬಿಡಲಾಗಿ ಅದು ರಾವಣನ ಎದೆಯನ್ನು ಪ್ರವೇಶಿಸಲಾಗಿ 10 ತಲೆಗಳನ್ನು ದಿಕ್ಕು ದಿಕ್ಕುಗಳಲ್ಲಿ ಬಿದ್ದವು. ಹಾಗೂ ರಾವಣನು ಪುಷ್ಪಕ ವಿಮಾನದಿಂದ ಕೆಳಗೆ ಬಿದ್ದವನು ಮೇಲಕ್ಕೆ ಏಳಲೇ ಇಲ್ಲ. ಕೂಡಲೇ ಇನ್ನುಳಿದ ರಾಕ್ಷಸರು ಮರವು ಉರುಳಿ ನೆಲಕ್ಕೆ ಬಿದ್ದ ಮೇಲೆ ಅದರಲ್ಲಿ ವಾಸಿಸುವ ಪಕ್ಷಿಗಳು ಚದುರಿ ಹೋಗುವಂತೆ ದಿಕ್ಕಾಪಾಲಾಗಿ ಓಡಿ ಹೋದರು. ಮೃತ್ಯುವನ್ನು ಪಡೆದ ರಾವಣನ ದೇಹವು ಭೂಮಿಯಲ್ಲಿ ಬಿದ್ದಿದೆ. ಅದನ್ನು ನೋಡಿದ ವಿಭೀಷಣನು, ಅಯ್ಯೋ ಅಣ್ಣ, ರಾಮದೇವನಿಗೆ ಮಾಡಿದ ಅಪರಾಧದಿಂದ ಇಂಥ ದುರವಸ್ಥೆಯನ್ನು ಪಡೆದಿರುವಿ ಎಂದು ಹೇಳಿ ಅತ್ತನು. ರಾವಣನ ಪತ್ನಿಯಾದ ಮಂಡೋದರಿಯು ಈ ಸಮಾಚಾರವನ್ನು ತಿಳಿದು ಅಲ್ಲಿಗೆ ಓಡಿ ಬಂದು ಅವನ ದೇಹವನ್ನು ಆಲಂಗಿಸಿ ರೋಧಿಸಿದಳು. ಅದರಂತೆ ಅವನ ಇತರ ಪತ್ನಿಯರು ಬಂದು ಶೋಕಿಸಿದರು. ಯುದ್ಧ ಮುಕ್ತಾಯವಾಯಿತು. ವಿಭೀಷಣನಿಗೆ ಶ್ರೀರಾಮನು ರಾವಣನ ದೇಹಕ್ಕೆ ಅಗ್ನಿ ಸಂಸ್ಕಾರ ಮೊದಲಾದವುಗಳನ್ನು ಮಾಡಲು ಅಪ್ಪಣೆ ಮಾಡಿದನು. ಅದರಂತೆ ಅವನು ಎಲ್ಲ ಸಂಸ್ಕಾರಗಳನ್ನು ಮಾಡಿದನು. ಶ್ರೀರಾಮದೇವನ ಮೇಲೆ ಪುಷ್ಪವೃಷ್ಟಿಯಾಯಿತು. ಬ್ರಹ್ಮದೇವನು ಬಂದು, ರಾಮಚಂದ್ರ ಪ್ರಭೋ, ನಿನಗೆ ಯಾವಾಗಲೂ ಜಯವೇ ಜಯ. ಅಪಜಯವನ್ನು ನೀನು ಅರಿಯಲಾರದವನಾಗಿರುವಿ. ನಾನು ಹಾಗೂ ರುದ್ರದೇವನು ಕೊಟ್ಟ ವರಗಳನ್ನೆಲ್ಲ ಉಲ್ಲಂಘಿಸುವ ನಿನ್ನ ಸಾಮರ್ಥ್ಯ ಹೆಚ್ಚಿನದಾಗಿದೆ. ಲೋಕಕಂಟಕನ ವಧದಿಂದ ಜನತೆಗೆ ನೆಮ್ಮದಿ ದೊರೆಯಿತೆಂದು ಸ್ತುತಿಸಿದನು. ರಾಮದೇವನು ಲಕ್ಷ್ಮಣನಿಂದ ವಿಭೀಷಣನಿಗೆ ಲಂಕಾಪಟ್ಟಣದಲ್ಲಿ ಪಟ್ಟಾಭಿಷೇಕ ಮಾಡಿಸಿದನು.
ಹನುಮಂತನನ್ನು ಕರೆದು ಸೀತಾದೇವಿಯನ್ನು ಕರಕೊಂಡು ಬರುವಂತೆ ಆಜ್ಞಾಪಿಸಿದನು. ಅಶೋಕವನಕ್ಕೆ ಹೋಗಿ, ಅಮ್ಮ, ನಿಮ್ಮ ಪಾತಿವ್ರತ್ಯದ ಪ್ರಭಾವದಿಂದ ರಾವಣನನ್ನು ನಿಮ್ಮ ಪತಿಯು ಸಂಹರಿಸಿದನು. ಇದನ್ನು ಕೇಳಿದ ದೇವಿಯ ಆನಂದಕ್ಕೆ ಮಿತಿಯಿಲ್ಲದಂತಾಯಿತು. ಮಗು ಆಂಜನೇಯ, ಬಹುಕಾಲದಿಂದ ನಾನು ನಿರೀಕ್ಷಿಸುತ್ತಿದ್ದ ಈ ಮಾತುಗಳನ್ನು ಹೇಳಿದ್ದಕ್ಕಾಗಿ ನಿನಗೆ ಮಂಗಳವಾಗಲಿ. ಈ ಸಂಗತಿಯನ್ನು ಶ್ರೀರಾಮದೇವನಿಗೆ ಹನುಮಂತನು ಅರುಹಿದನು. ವಿಭೀಷಣನನ್ನು ಕರೆದು ದೇವಿಯನ್ನು ಕರೆದುಕೊಂಡು ಬರುವ ಏರ್ಪಾಟನ್ನು ಮಾಡಲು ರಾಮನು ಹೇಳಿದನು. ವಿಭೀಷಣನು ಸೀತಾದೇವಿಯನ್ನು ಸುಮಂಗಲೆಯರ ಮೂಲಕವಾಗಿ ಪಲ್ಲಕ್ಕಿಯಲ್ಲಿ ಕುಳ್ಳರಿಸಿಕೊಂಡು ಪರದೆ ಹಾಕಿ ಯಾರಿಗೂ ಕಾಣಿಸದಂತೆ ಶ್ರೀರಾಮನ ಸನ್ನಿಧಿಗೆ ಕರೆತರಿಸಿದನು. ಕಪಿಗಳಿಗೆ ಸೀತಾ ದರ್ಶನವಾಗದ್ದರಿಂದ ಅವರು ಖಿನ್ನರಾದರು. ಯುದ್ಧಕಾಲ, ಆಪತ್ಕಾಲ, ಸ್ವಯಂವರ ಈ 3 ಕಾಲದಲ್ಲಿ ಪರಪುರುಷರನ್ನು ನೋಡಿದರೆ ದೋಷವಿಲ್ಲೆಂದು ಶಾಸ್ತ್ರ ಸಾರುತ್ತಿರುವುದರಿಂದ ಶ್ರೀರಾಮಚಂದ್ರನು ವಿಭೀಷಣನಿಗೆ ಪರದೆಯನ್ನು ತೆಗೆಯಿಸಲು ಆಜ್ಞಾಪಿಸಿದನು. ಆಗ ಎಲ್ಲರಿಗೂ ದೇವಿಯ ದರ್ಶನವಾಯಿತು. ದೇವಿಯು ತನ್ನ ಪತಿಯನ್ನು ಕಂಡು ಲಜ್ಜೆಯಿಂದ ಉಡುಗಿದಳು. ಮೆಲ್ಲನೆ ಮುಖವನ್ನೆತ್ತಿದಳು. ಶ್ರೀರಾಮನು ಸೀತಾದೇವಿಯ ಮುಖವನ್ನು ನೋಡಿದನು. ಶ್ರೀರಾಮಾವತಾರವು ಮುಂದುವರಿಯುವುದು.